ಬಂಧುಗಳೇ, ತುಂಬ ಹೃದಯದ ನಮಸ್ಕಾರಗಳು. ನೋಡಿ, ಅಲ್ಲಿ ನಮ್ಮದು ಆನೆಮಲೆಯಲ್ಲಿ ಏನು ಮಲೆ ಮಹದೇಶ್ವರ ಆನೆಮಲೆ ಹಾಸಿಕೊಂಡು ಇಲ್ಲಿ ಮಲಗಿರುವಂಥ ಸ್ಥಳ. ಆನೆಮಲೆ ಗದ್ದುಗೆ ಇದು. ಇಲ್ಲಿ ಪುರಾತನ ಕಾಲದ ವೀರುಗಲ್ಲುಗಳು ಒಂದಷ್ಟಿದೆ ಈ ಸ್ಥಳದಲ್ಲಿ. ಹಾಗೇನೆ ನೋಡಿ, ಅಲ್ಲೊಂದು ವೀರುಗಲ್ಲಿದೆ. ಹಾಗೇನೆ ಇಲ್ಲಿ ಒಂದು ವೀರುಗಲ್ಲು, ಇನ್ನು ಕೆಳಭಾಗದಲ್ಲಿ ಇನ್ನೆರಡು ವೀರುಗಲ್ಲುಗಳಿದೆ ಪುರಾತನ ಕಾಲದ್ದು. ಇದು ಏನಾಗಿತ್ತು ಅಂತಂದರೆ, ಈ ಕಡೆಗೆ ಮುಂಭಾಗಕ್ಕೆ ಚಾಚ್ಕೊಂಡ್ಬಿಟ್ಟಿತ್ತು ಫುಲ್ಲು. ಇದನ್ನು ಇವಾಗ ಎತ್ತಿ ನಿಲ್ಲಿಸಿದ್ದೀವಿ ಕಷ್ಟಪಟ್ಟು. ನಮಗೆ ಯಾರೋ ಬಾಬಾಗಳು ಬಂದಿದ್ದರು, ಅವರು ಬಂದು ಇದು ಹಿಂಗಿರಬಾರ್ದು ಇದು ಅಂಥೇಳಿ, ಇದು ನೇರ ಇರಬೇಕು ಅಂಥೇಳಿ ಅವ್ರ ಶ್ರಮ ಹಾಕಿ ಅವರು ಭಕ್ತರಾಗಿ ಬಂದಿದ್ದರು. ಇದಕ್ಕೋಸ್ಕರನೇ ಭಗವಂತ ಕಳಿಸ್ಕೊಟ್ಟಿದ್ನೇನೋ ಗೊತ್ತಿಲ್ಲ. ಬಂದು ಇದನ್ನು ಎತ್ತಿ ನಿಲ್ಲಿಸಿದ್ದೀವಿ. ಇದು ಒಂದು ಸ್ವಲ್ಪ ಇದಕ್ಕೆ ಇನ್ನೂ ಬೀಳೋ ಸ್ಥಿತಿನಲ್ಲಿದೆ. ಹಾಗಾಗಿ ಸಿಮೆಂಟ್ ಬೇಕು. ಯಾರಾದರೂ ದಾನಿಗಳು ಸಿಮೆಂಟ್ ಕೊಡೋರಿದ್ದರೆ ದಯವಿಟ್ಟು ಸಿಮೆಂಟ್ ಸಹಾಯ ಮಾಡಿ. ಸಿಮೆಂಟು, ಡೆಸ್ಟು, ಜಲ್ಲಿ ಸಹಾಯ ಮಾಡಿ. ನಿಮಗೂ ಪುಣ್ಯ ಬರುತ್ತೆ. ಇದಕ್ಕೆ ಸಿಮೆಂಟ್ ಹಾಕಿ ನೀಟ್ಗೆ ನೆಲದಲ್ಲಿ ರೆಡಿ ಮಾಡಿಬಿಡವ. ಹಾಗೆಯೇ ಆನೆಮಲೆ ಮಾದಪ್ಪನಿಗೆ ನೋಡಿ, ಈ ರೀತಿ ಮೇಲೆ ಲಿಂಗು ಇದೆ, ಬಸವ. ಕೆಳಗಡೆ ಒಂದು 3 ಮಹಿಳೆಯರಿದ್ದಾರೆ. ಕೆಳಗಡೆ ಹುಲಿ ಮತ್ತು ವೀರ ಯುದ್ಧ ಮಾಡುವಂಥ ಒಂದು ಇದಿದೆ ನೋಡಿ ಇಲ್ಲಿ. ಹಾಗಾಗಿ ಇದಕ್ಕೆ ಸಿಮೆಂಟ್ ಬೇಕು. ಭೂಮಿನಲ್ಲಿ ಇದು ಮೇಲೇ ಇದೆ, ಏನಾದರೂ ಬಿದ್ದೋಗುತ್ತೆ ಅಂತ ಇದಾಗುತ್ತೆ. ಹಾಗಾಗಿ ಸಿಮೆಂಟ್ ಬೇಕು. ಸಿಮೆಂಟ್ ಸಹಾಯ ಮಾಡೋರು ದಯವಿಟ್ಟು ಸಿಮೆಂಟ್ ಸಹಾಯ ಮಾಡಿಕೊಡಿ. ಸಿಮೆಂಟು, ಮರಳು, ಡೆಸ್ಟು ಸಹಾಯ ಮಾಡಿಕೊಡಿ. ಆನೆಮಲೆ ಮಹದೇಶ್ವರ ಸ್ವಾಮಿ ಸನ್ನಿಧಾನ ಇದು. ಮೇಲೆ ಮಾದಪ್ಪನ ಲಿಂಗು ತೋರಿಸ್ಕೊಡ್ತೀನಿ ಇವಾಗ ಬಂಧುಗಳೇ. ಹಾಗೆಯೇ ಈ ದೇವಸ್ಥಾನ ಜೀರ್ಣೋದ್ಧಾರಕ್ಕಾಗಿ ತಮ್ಮ ಕೈಲಾದ ಧನ ಸಹಾಯ ಮಾಡೋರು ಧನ, ಸಿಮೆಂಟು ಮತ್ತು ಮರಳು ಮತ್ತು ಡೆಸ್ಟು ಕೊಡೋರು, ಜಲ್ಲಿ ಕೊಡೋರು ದಯವಿಟ್ಟು ಕೊಡಿ. ಹಾಗೆಯೇ ಇಲ್ಲಿಗೆ ಸ್ಟ್ರೀಟ್ ಲೈಟ್ಗಳು ಬೇಕಾಗಿದೆ ಬಂಧುಗಳೇ, ಸೋಲಾರ್ದು. ಹಾಗೆಯೇ ಸ್ಟ್ರೀಟ್ ಲೈಟ್ಗಳು ಕೊಡೋರು ಕೂಡ ದಯವಿಟ್ಟು ಯಾರಾದರೂ ಇದ್ದರೆ, ಸ್ಟ್ರೀಟ್ ಲೈಟ್ಗಳು ಕೊಡೋರು ಇದ್ದರೆ ಸ್ಟ್ರೀಟ್ ಲೈಟ್ಗಳು ಕೊಡ್ಬೋದು. ಹಾಗೆಯೇ ಈ ಬೆಟ್ಟ ಈ ಆಕಾರದಲ್ಲಿದೆ. ಈ ಬೆಟ್ಟ ನೋಡಿ, ಈ ಆಕಾರದಲ್ಲಿರೋದು, ಹೀಗೆ ಇರೋದು ಬೆಟ್ಟ. ದಕ್ಷಿಣ ಮತ್ತು ಉತ್ತರಕ್ಕೆ ಮುಖ ಮಾಡಿ ನಿಂತಿದೆ ಬೆಟ್ಟ. ಅದಕ್ಕೆ ಈ ಬೆಟ್ಟದ ಮೇಲೆ ಗ್ರಾಮ ಇದೆ. ಅದಕ್ಕೆ ದೊಡ್ಡ ಆನೆ ಅಂತಲೇ ಇದಕ್ಕೆ ಹೆಸರು. ಇದು 77 ಮಲೆಗಳಲ್ಲಿ ಆನೆಮಲೆ ಅಂತ ಇದು. ಹಾಗಾಗಿ ದಯವಿಟ್ಟು ಮಲೆ ಮಹದೇಶ್ವರ ಸ್ವಾಮಿಯ ಕೃಪೆಗೆ ಪಾತ್ರರಾಗುವವರು. ನಾವು ಒತ್ತಾಯ ಮಾಡ್ತಾಯಿಲ್ಲ, ನಿಮ್ಮ ಪ್ರೀತಿ ವಿಶ್ವಾಸದಿಂದ ದೇವರ ಒಂದು ಸನ್ನಿಧಿಗೆ ಜೀರ್ಣೋದ್ಧಾರಕ್ಕೆ, ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಏನಾದರೂ ನಾವು ಧನ ಸಹಾಯ ಮಾಡ್ತೀವಿ ಅಥವಾ ಇನ್ನಿತರ ಸಹಾಯ ಮಾಡ್ತೀವಿ ಅನ್ನೋರಿದ್ದರೆ ದಯವಿಟ್ಟು ಸಹಾಯ ಮಾಡಿ ಅಂತ ನಾವು ಒಂದು ಬೇಡಿಕೆ, ಭಕ್ತರಲ್ಲಿ ಮನವಿ ಮತ್ತು ಬೇಡಿಕೆ ಹೇಳ್ತಾಯಿದ್ದೀವಿ. ಹಾಗಾಗಿ ಸಹಾಯ ಮಾಡೋರು ದಯವಿಟ್ಟು ಸಹಾಯ ಮಾಡಿ ಮಲೆ ಮಹದೇಶ್ವರ ಸ್ವಾಮಿಯ ಕೃಪೆಗೆ ಸಹಕರಿಸಿ, ಸಹಾಯ ಮಾಡಿ ಅಂತ ಈ ಮೂಲಕ ಕೇಳ್ಕೊತಿದ್ದೀನಿ. ಹಾಗೆಯೇ ಇವಾಗ ಮಹದೇಶ್ವರ ಸ್ವಾಮಿಯ ಒಂದು ಲಿಂಗುವಿನ ದರ್ಶನ ಪಡೆಯಿರಿ. ಪಡೆದು ಪುನೀತರಾಗಿ ಅಂತ ಕೇಳ್ಕೊತಿದ್ದೀನಿ. ಮಲೆ ಮಹದೇಶ್ವರ ಎಲ್ಲರಿಗೂ ಒಳ್ಳೆಯದನ್ನ ಮಾಡಲಿ. ಇವಾಗಲೇ ಮಲೆ ಮಹದೇಶ್ವರನಿಂದ, ಸ್ವಾಮಿಯಿಂದ ಕೋಟ್ಯಾಂತರ ಕೋಟಿ ಜನ ಜೀವನ ಮಾಡ್ತಾಯಿದ್ದಾರೆ. ಅವ್ರಿಗೆಲ್ಲರಿಗೂ ಮಾದಪ್ಪ ಒಳ್ಳೇದು ಮಾಡಲಿ. ಹಾಗೆಯೇ ಏನು ದಾನಿಗಳು ಸಿಮೆಂಟು, ಮರಳು ಮತ್ತು ಜಲ್ಲಿ, ಹಣಕಾಸು ಇತ್ಯಾದಿ
ಸಹಾಯ ಮಾಡೋರು ಕೂಡ ಒಳ್ಳೇದು ಮಾಡಲಿ. ನೋಡಿ ಇಲ್ಲೆಲ್ಲ ಸಿಮೆಂಟ್ ಬೇಕಾಗಿದೆ ಬಂಧುಗಳೇ. ಹಾಗಾಗಿ ಇಲ್ಲ ನಾವು ದೇವಸ್ಥಾನನ ನಿರ್ಮಾಣ ಮಾಡಿಕೊಡ್ತೀವಿ ಮಾದೇಶ್ವರ ಸ್ವಾಮಿಗೆ ಅಂತ ಇರೋರು ಕೂಡ ಇಲ್ಲಿ ದೇವಸ್ಥಾನಕ್ಕೋಸ್ಕರ ದೇವಸ್ಥಾನ ನಿರ್ಮಾಣಕ್ಕೆ ನೀವು ಸಹಾಯ ಮಾಡ್ಬೋದು. ಅದರಲ್ಲಿ ಯಾವುದೇ ರೀತಿಯ ಅಭ್ಯಂತರ ಇಲ್ಲ ಬಂಧುಗಳೇ. ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಉಗೇ ಮದಪ್ಪ.